One-stop solution for your neuro and holistic problems. Dr. J. Mariadas, near Municipal Ground, First Cross Road. ಇದು ಓಪನ್ ಮಾಡಿ ಸ್ವಲ್ಪ ಬನ್ನಿ, ಇದು ಸ್ವಲ್ಪ ಓಪನ್ ಮಾಡಿ. ಕೆಜಿಎಫ್ ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗದು. ಪ್ಲಾಸ್ಟಿಕ್ ಬಳಕೆಯ ವಿರುದ್ಧ ನಗರಸಭೆ ಅಭಿಯಾನ ಪ್ರಾರಂಭಿಸಿ ಜಾಗೃತಿ ಮೂಡಿಸಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೆಜಿಎಫ್ನ ರಾಬರ್ಟ್ಸನ್ ಪೇಟ್ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹಾಳೆಗಳನ್ನು ಬಳಸುವ ಹೋಟೆಲ್ ಅಂಗಡಿಗಳ ವಿರುದ್ಧ ನಗರಸಭೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಅಭಿಯಾನ ಆರಂಭಿಸಿದ್ದು, ಮೊದಲ ಹಂತವಾಗಿ ಮಾಲೀಕರಿಗೆ ಹಾಗೂ ಕೆಲಸಗಾರರಿಗೆ ಅರಿವು ಮೂಡಿಸಿದ್ದಾರೆ. ಪ್ಲಾಸ್ಟಿಕ್ ಲೋಟ, ಹಾಳೆ ಮತ್ತು ಚೀಲಗಳನ್ನು ಬಳಸುವ ಅಂಗಡಿ ಮತ್ತು ಹೋಟೆಲ್ ಮಾಲೀಕರಿಗೆ ತಿಳುವಳಿಕೆ ನೀಡಿ ಸಮಜಾಯಿಷಿ ನೀಡಿದ್ದಾರೆ. ಗ್ರಾಹಕರಿಗೆ ನೀಡಲು ಇಟ್ಟುಕೊಂಡಿದ್ದ ಸುಮಾರು 18 ಕೆಜಿ ಪ್ಲಾಸ್ಟಿಕ್ ಚೀಲಗಳನ್ನು ವಶಪಡಿಸಿಕೊಂಡ ನಗರಸಭೆ ಸಿಬ್ಬಂದಿ ಇದು ಮತ್ತೊಮ್ಮೆ ಮರುಕಳಿಸಿದರೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಗರಸಭೆ ಬಸ್ ನಿಲ್ದಾಣದ ದೊಡ್ಡ ಹೋಟೆಲ್ನಲ್ಲಿ ಇಡ್ಲಿ ತಯಾರು ಮಾಡಲು ಪ್ಲಾಸ್ಟಿಕ್ ಬಳಸುತ್ತಿದ್ದನ್ನ ಪತ್ತೆ ಹಚ್ಚಿದ ಆಯುಕ್ತ ಪವನ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರ ಆದೇಶ ನೀಡಿದೆ. ಪ್ಲಾಸ್ಟಿಕ್ ಬಳಕೆ ಕ್ಯಾನ್ಸರ್ ಸೇರಿದಂತೆ ಹಲವಾರು ಕಾಯಿಲೆಗಳಿಗೆ ಮೂಲ ಅಂತ. ಅದನ್ನ ನಿಷೇಧಿಸಿದ್ರೂ ಕೂಡ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಬಳಸುತ್ತಿರುವುದು ಅಪರಾಧ ಹೀಗೆಂದು ಎಚ್ಚರಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಹೋಟೆಲ್ ಮಾಲೀಕ ತಕ್ಷಣದಿಂದಲೇ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಲಾಗುವುದು ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಬಸ್ ನಿಲ್ದಾಣದಲ್ಲಿರುವ ಅಂಗಡಿಗಳಿಗೆ ಚಿಹ್ನೆಗಳನ್ನು ನೀಡಲು ಮತ್ತು ಪಾರ್ಸಲ್ ಮಾಡಲು ಪ್ಲಾಸ್ಟಿಕ್ ಬದಲು ನಿರ್ದಿಷ್ಟ ಡಬ್ಬಗಳನ್ನು ಉಪಯೋಗಿಸಿ ಅದಕ್ಕೆ ತಗುಲುವ ವೆಚ್ಚವನ್ನ ಗ್ರಾಹಕರಿಂದಲೇ ಪಡೆಯಿರಿ, ಆದರೆ ಪ್ಲಾಸ್ಟಿಕ್ ಬಳಕೆಯನ್ನ ನಿಲ್ಲಿಸಿ ಅಂತ ಸೂಚನೆ ನೀಡಿದ್ದಾರೆ. ಎಂಜಿ ಮಾರುಕಟ್ಟೆಯಲ್ಲಿ ಬೀದಿ ಬದಿಯಲ್ಲಿಯೇ ಮಾಂಸದ ತುಂಡು ಮಾರುತ್ತಿರುವುದನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸಿದ ಆಯುಕ್ತರು, ರಸ್ತೆಯಲ್ಲಿನ ಧೂಳು ಮಾಂಸದ ಮೇಲೆ ಬಂದು ಕೂರುತ್ತದೆ, ಇದರಿಂದ ಅನಾರೋಗ್ಯ ಉಂಟಾಗುತ್ತೆ, ಮಾಂಸವನ್ನ ಇಡಲು ಗ್ಲಾಸ್ ಬಾಕ್ಸ್ ಬಳಸಿ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಕನ್ನಡ ನಾಮಫಲಕ ಇಲ್ಲದ ಅಂಗಡಿ ಮಾಲೀಕರಿಗೆ ಸಹ ಎಚ್ಚರಿಕೆಯನ್ನ ನೀಡಲಾಯಿತು. 1 ವಾರದ ಒಳಗೆ ಕನ್ನಡದಲ್ಲಿ ನಾಮಫಲಕ ಇರಬೇಕು. ಮುಂದಿನ ಬಾರಿ ಭೇಟಿ ನೀಡಿದ ಸಂದರ್ಭದಲ್ಲಿ ಕನ್ನಡದ ನಾಮಫಲಕ ಇಲ್ಲದೆ ಹೋದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ನಗರಸಭೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಊಟ ಎಲ್ಲ ಮಾಡ್ತಾರಲ್ಲ, ಅವ್ರಿಗೆ ಕ್ಯಾನ್ಸರ್ ಆತರ ಅದೆಲ್ಲ ರಿಪೋರ್ಟ್ ಆಗಿದೆ. ಇದು ಯಾವುದೇ ಕಾರಣಕ್ಕೂ ನೀವು ಇಡ್ಲಿಗೆ ಕವರ್ ಯೂಸ್ ಮಾಡ್ಕೊಡ್ದು. ಬನ್ನಿ ಬನ್ನಿ. ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ರಿಗಾರ್ಡಿಂಗ್ ಇಡ್ಲಿನ ಯಾವ ಟು ಯೂಸ್, ಜಸ್ಟ್ ಚೆಕಿಂಗ್. ಹೌದು, ಇಲ್ಲ ಬಿಡಿ. ಇಡ್ಲಿ ಓಕೆ, ದಟ್ ಈಸ್ ಬಯೋ ಬನ್ನಿ ಸರ್. ಇಡ್ಲಿ ಓಕೆ ಫೈನ್. ಪಟ್ಟಣದಲ್ಲಿ ಇದು ಮಾಡ್ತೀವಿ, ಬಟ್ಟೆ ಹಾಕ್ತೀವಿ. ಓಕೆ, ಕ್ರಿಯೇಟಿಂಗ್ ಎನ್ ಅವೇರ್ನೆಸ್. ಆದಷ್ಟು ನೀವು ಯೂಸ್ ಮಾಡ್ತಾ ಇದ್ದೀರಾ, ಇದು ಬಾಳೆ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ? ಬಯೋಡಿಗ್ರೇಡೇಬಲ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಕರೀರಿ ಅವ್ರನ್ನ, ಕರೀರಿ. ಇದು ಎಷ್ಟು ದಿನ ಆಯ್ತು ಅಂಗಡಿ ಓಪನ್ ಮಾಡಿ? 2 months. ಬೋರ್ಡೆ ಹಾಕಿಲ್ಲ, ಜಲ್ದಿ ತೋರಿಸ್ಬನ್ನಿ. ಎಷ್ಟು ದಿನ ಆಗತ್ತೆ ಬರೋದು? 2 to 3 days. ಈಗ 2 to 3 days ಅಲ್ಲ, 1 week ಟೈಮ್ ತಗೊಳ್ಳಿ, ಪರವಾಗಿಲ್ಲ, ಏನು ಅಬ್ಜೆಕ್ಷನ್ ಇಲ್ಲ. ಬಟ್ ನಮಗೆ ಕನ್ನಡದು ಡಿಸ್ಪ್ಲೇ ಕಂಪಲ್ಸರಿ ಇರಲೇಬೇಕು. ತೆಲುಗುನಾ? ಇದು ಕವರ್ ಮಾಡಿ, ಇದನ್ನೆಲ್ಲ ಪೇಪರ್ ಹಾಕಿ ಅಥವಾ ಇದಾಕಿ, ಇದು ಗ್ಲಾಸ್ ಕೇಸ್ ಇಡಪ್ಪ ಅವ್ರಿಗೆ ಹೇಳಿ. ಹಿಂಗೆ ನೋಡಿ, ನೀವು ಎಲ್ಲ ಧೂಳೆಲ್ಲ ಅದ್ರ ಮೇಲೆ ಬೀಳತ್ತೆ. ಧೂಳೆಲ್ಲ ಬಿದ್ದಾಗ ಮತ್ತೆ ಪಬ್ಲಿಕ್ ಅದೇ ತಿನ್ಬೇಕಾ? ಅದು ಕೊಳ್ತೋಗಿದೆ ಅಲ್ವಾ? ನಮ್ ವೆಹಿಕಲ್ ಬರುತ್ತೆ, ಅದು ವೆಹಿಕಲ್ ಕೊಡಿಲ್ಲ ಅಂದ್ರೆ ಹಸು ಕೊಡಿ. ಆಯ್ತು, ಸೈಡ್ ಇಡಬೇಕಲ್ಲ ಅದನ್ನ. ಅದು ಕೊಳ್ತು ನೀರ್ ಹಾಕೆಲ್ಲ ಏನಿದೆ ಸೀಸ್ ಮಾಡಿ. ಇಲ್ಲ ಐತ್ ನೋಡಿ,
ಅಲ್ಲ, ನಾವು ಸುಮಾರು ಬಾರಿ ಹೇಳಿದೀವಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ, ನೀವು ಪದೇ ಪದೇ ಅದೇ ಯೂಸ್ ಮಾಡ್ತಾ ಇದ್ದೀರಾ. ನಾವು ಸುಮಾರು ಬಾರಿ ಹೇಳಿದ್ರು ನೀವು ಅದೇ ರಿಪೀಟ್ ಮಾಡ್ತಾ ಇದ್ದೀರಾ. ಅಲ್ಲ, ನೀವು ಚಾರ್ಜ್ ಮಾಡಿ ಕನ್ಸ್ಯೂಮರ್ ಹತ್ರ, ನಿಮ್ ಕಾಂಪೋನೆಂಟ್ ಒಳಗಡೆ ಸೇರ್ಸ್ ಮಾಡಿ. ಇದು ರಿಪ್ಲೈ, ಈ ತರ ರಿಪ್ಲೈ ಕೊಡಕ್ ಹೋಗ್ಬೇಡಿ. ನಾವ್ ಹೇಳೋಂಥದ್ದು ಪ್ಲಾಸ್ಟಿಕ್ ಬ್ಯಾನ್ ಅಂದ್ಮೇಲೆ ಪ್ಲಾಸ್ಟಿಕ್ ಬ್ಯಾನ್ ಅಷ್ಟೇ. ನೀವು ಕನ್ಸ್ಯೂಮರ್ ಒಪ್ತಿಲ್ಲ, ಅವ್ರು ಒಪ್ತಿಲ್ಲ ಅಂದ್ರೆ ಅದು ನೆಲದ ಕಾನೂನು ಅಲ್ವಾ? ಅಲ್ಲ, ನಾವು ಬಿಸ್ನೆಸ್ ಬಗ್ಗೆ ಮಾತಾಡ್ತಿಲ್ಲ. ನೀವು ಇದು ಯೂಸ್ ಮಾಡಿ ಬ್ಯಾಗ್, ಅದೇ 2 ರೂಪಾಯಿ 3 ರೂಪಾಯಿ ಆಗುವಂತದ್ದು. ಇವಾಗ ಬೆಂಗಳೂರಲ್ಲೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ಯೂಸ್ ಮಾಡ್ತಾರಲ್ಲ, ಯಾವ ತರ ಬ್ಯಾಗ್ಸ್ ಯೂಸ್ ಮಾಡ್ತಾರ ಅವರು? 2 ರೂಪಾಯಿ ಚಾರ್ಜ್ ಮಾಡ್ತಾರ ಅವರು. ನೀವು ನೋಡಿ, ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಅಲೌ ಇಲ್ಲ. ಯೂಸ್ ಮಾಡ್ತಿದಾರಾ? ಅಲ್ಲ ಇವ್ರೆ, ಅಲ್ಲ ಅವ್ರನ್ನ ಕರೀರಿ ಸ್ವಲ್ಪ. ನಾವು ಸುಮಾರು ಬಾರಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದೀವಿ. ಸುಮಾರು ಬಾರಿ ನೀವು ಪದೇ ಪದೇ ನೀವು ಕೋಆಪರೇಟ್ ಮಾಡಿದ್ರೆ ನಮ್ಗೆ ಈಸಿ ಆಗತ್ತೆ ಕೆಲಸ. ನೀವು ಕೋಆಪರೇಟ್ ಮಾಡದೇ ಇರೋವರೆಗೂ ನಾವು ಸ್ವಲ್ಪ ಬಲವಂತವಾಗಿ ಕ್ರಮ ತಗೊಳ್ಬೇಕಾಗತ್ತೆ. ಅಲ್ಲ, ಟೋಟಲ್ ಅಲ್ಲಪ್ಪ, ಇದ್ರ ತೂಕ ಹಾಕಿ ಇವ್ರದ್ರಲ್ಲಿ ಎಷ್ಟು ಯೂಸ್ ಮಾಡಿದೀವಿ ಅಂತ. ಇನ್ನು ಎಲ್ಲಿ ವೆಹಿಕಲ್ ಕರ್ಸ್ಕೊಂಡಿದ್ದೀರಾ? ಇವತ್ತು ಬೆಳಗಿನ ಜಾವದಿಂದ ನಮ್ಮ ತಂಡದೊಂದಿಗೆ ನಾವು ನಗರ ಪ್ರದಕ್ಷಿಣೆ ಕೈಗೊಂಡಿರ್ತೀವಿ. ಮೊದಲನೇದಾಗಿ ಏನ್ ಸರ್ಕಾರ ಆದೇಶ ಐತೆ ಇಡ್ಲಿಗೆ ಕವರ್ ಯೂಸ್ ಮಾಡಬಾರ್ದು ಅಂತ, ಅದ್ರ ನಿಟ್ಟಿನಲ್ಲಿ ಈಗಾಗಲೇ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಚಾರ ಆಗಿದೆ. ನಾವು ಕೂಡ ಪ್ರತಿಯೊಂದು ಹೋಟೆಲ್ಗೆ ಹೋಗಿ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಏನು ಹೋಟೆಲ್ ವರ್ತಕರಿದ್ದಾರೆ, ನಾವು ಕೆಲವೊಂದ್ ಕಡೆ ಕಂಡು ಬಂದಾಗ, ಕೆಲವೊಂದ್ ಕಡೆ ನೋಡಿದಾಗ ಕೆಲವರು ನಿಯಮನ ಆಲ್ರೆಡಿ ಪಾಲನೆ ಮಾಡ್ತಾ ಇದ್ದಾರೆ, ಕೆಲವರು ಪಾಲನೆ ಮಾಡ್ತಿಲ್ಲ. ಯಾರು ಪಾಲನೆ ಮಾಡ್ತಿಲ್ಲ, ಈ ಮೊದಲಿಗೆ ನಾವು ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ, ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ. ಇದೇ ರೀತಿ ಅವ್ರು ಮುಂದುವರಿಸಿದ್ರೆ ಖಂಡಿತವಾಗ್ಲೂ ಅವ್ರು ಏನು ಫುಡ್ ಮೆಟೀರಿಯಲ್ ಇದೆ ಅದನ್ನ ಸೀಸ್ ಮಾಡ್ತೀವಿ. ಈ ಬಣ್ಣದ ಬಗ್ಗೆ ನಾವು ತಮ್ಮ ಮುಖಾಂತರನೇ ನಾವು ಎಲ್ಲರಿಗೂ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ವಿ. ಕೆಲವೊಂದ್ ಕಡೆ ಸೀಸ್ ಕೂಡ ಮಾಡಿದ್ವಿ, ಸ್ವೀಟ್ ಅಂಗಡಿ ಮೇಲೆ ದಾಳಿ ಕೂಡ ಮಾಡಿದ್ವಿ. ಈ ಕೆಲವೊಂದು ಕಡೆ ಇನ್ನೂ ಕಂಡು ಬಂದಿದೆ, ಅದು ನಾವು ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ. ಅದೇ ರೀತಿ ಸುಮಾರು ಬಾರಿ 2016 ಪ್ಲಾಸ್ಟಿಕ್ ಏನ್ ಬ್ಯಾನ್ ಇದೆ ಅದು ಕಡ್ಡಾಯವಾಗಿದೆ. ಅದು ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ತಿಲ್ಲ. ನಮ್ಗೆ ನೋವಿನ ಸಂಗತಿ ಏನಂದ್ರೆ ಇನ್ನೂ ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾ ಇದಾರಂತ. ನಾವು ನೋಡೋದಾದ್ರೆ ಇಲ್ಲೇ ಎಲ್ಲ ಮೆಟೀರಿಯಲ್ ನ ಸೀಸ್ ಮಾಡಿದೀವಿ. ನಾವು ಸಾರ್ವಜನಿಕರು ಎಲ್ಲರೂ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಚಿಕನ್ ಮತ್ತೆ ಮಟನ್ ಶಾಪ್ಸ್ ಅಲ್ಲಿ ಏನು ಅವರು ಗ್ಲಾಸ್ ಕೇಸ್ ಒಳಗಡೆ ಇಟ್ಕೊಂಡು ಅವರು ವ್ಯಾಪಾರ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಅದನ್ನ ನೇತಾಡೋದಾಗ್ಲಿ ಪ್ರದರ್ಶನ ಮಾಡೋದಾಗ್ಲಿ ಅನುವಿಲ್ಲ. ಕೆಲವರು ಕಾಲಾವಕಾಶ ಕೇಳಿದ್ದಾರೆ, ನಾವು ಮೆಟೀರಿಯಲ್ ನಾವು ಆರ್ಡರ್ ಮಾಡಿದೀವಿ, ಆ ಗ್ಲಾಸ್ ಕೇಸ್ ಮೆಟೀರಿಯಲ್ ಕಾಲಾವಕಾಶ, ಅದರಂತೆ ನಾವು 1 ವಾರದ ಕಾಲಾವಕಾಶ ನಾವು ಕೊಡ್ತೀವಿ. ಅದಾದ್ಮೇಲೆ ನಾವು ಯಾರು ಪಾಲನೆ ಮಾಡಿಲ್ಲ ಅವ್ರ ಮೆಟೀರಿಯಲ್ ನಾವು ಸೀಸ್ ಮಾಡ್ತೀವಿ. ಸರ್, ಬೋರ್ಡ್ಸ್ ಬಗ್ಗೆ ಸರ್ ಕೆಲವು ಕಡೆ ನೀವೇ ನೋಡಿದ್ರಿ, ಬ್ಯಾಕ್ ಸೈಡ್ ಇರೋದು ಬರೀ ವಿಮರ್ಶೆ ಇದೆ. ಈಗ ತಾವು ಅವ್ರ ಮುಂದೆನೆ ನಾವು ಅವ್ರನ್ನ ಮಾತಾಡಿರೋದು ತಾವು ಏನು ಸೆರೆ ಹಿಡಿದಿದ್ದೀರಾ. ಅವ್ರು 3 ದಿನದ ಕಾಲಾವಕಾಶ ಕೇಳ್ತಾರೆ, ಆಲ್ರೆಡಿ ಆರ್ಡರ್ ಮಾಡಿದೀವಿ ಅಂತ ಹೇಳ್ತಾರೆ. ನಾವು ಏನು ಬೇರೆ ಕಡೆ ತಾವು ನಮ್ ಜೊತೆ ಬಂದಾಗ ತಾವು ನೋಡಿದೀರಾ, ಅವ್ರಿಗೆಲ್ಲ 3 ದಿನ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಆ ರೀತಿ ಪಾಲನೆ ಮಾಡದೇ ಇದ್ರೆ ಅವ್ರಿಗೆ ಟ್ರೇಡ್ ಲೈಸೆನ್ಸ್ ಅದನ್ನೆಲ್ಲ ನಾವು ಕಡಿತಗೊಳಿಸ್ತೀವಿ. 100% pure and clean. No compromise. Best quality. Family restaurant. 100% Hambur and Dindigul style biryani.
100% Venus Biryani. Near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145.